2017ರಲ್ಲಿ ಯೆಮೆನ್ ನಾಗರಿಕ ತಲಾಲ್ ಅಬ್ದೋ ಮೆಹದಿಯನ್ನು ಕೊಲೆ ಮಾಡಿರುವ ಭಾರತದ ನರ್ಸ್ ನಿಮಿಷಾ ಪ್ರಿಯಾಗೆ ಮರಣದಂಡನೆ ವಿಧಿಸುವುದಕ್ಕೆ ಈಗ ಯೆಮೆನ್ ಅಧ್ಯಕ್ಷರು ಸಹಿ ಹಾಕಿರುವುದರೊಂದಿಗೆ ನರ್ಸ್ ಬಿಡುಗಡೆ ಕುದುರೆಕೊಂಬಾಗಿದೆ. 2017ರಿಂದ ನರ್ಸ್ ನಿಮಿಷಾ ಯೆಮೆನ್ ಜೈಲಿನಲ್ಲಿದ್ದಾಳೆ. 2018ರಲ್ಲಿ ಟ್ರಯಲ್ ಕೋರ್ಟ್ ನಿಮಿಷಾಳಿಗೆ ಮರಣದಂಡನೆ ವಿಧಿಸಿತ್ತು. 36ರ ಮಗಳನ್ನು ನೇಣುಕುಣಿಕೆಯಿಂದ ಬಿಡಿಸಲು ತಾಯಿ 57ರ ಪ್ರೇಮಾ ಕುಮಾರಿ 1 ವರ್ಷದಿಂದ ಯೆಮೆನ್ ರಾಜಧಾನಿ ಸನಾದಲ್ಲಿ ಇದ್ದಾರೆ. ಅದಕ್ಕೆ ಮೊದಲು ಅಲ್ಲಿಯ ಲಾಯರನ್ನೇ ಗೊತ್ತು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನು ಎತ್ತಿ ಹಿಡಿದಿತ್ತು. ಈಗ ಅಂತಿಮವಾಗಿ ಅಲ್ಲಿನ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಮುದ್ರೆ ಒತ್ತಿರುವುದರಿಂದ ಇನ್ನು ಮರಣದಂಡನೆಗೆ ದಿನಗಣನೆ ಆರಂಭವಾಗಿದೆ. ಭಾರತೀಯ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ರಾಯಭಾರಿ ಮಟ್ಟದ ಪ್ರಯತ್ನ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಕ್ಷಮಾ ಮಾತುಕತೆಗೆ ಅಲ್ಲಿನ ಒಬ್ಬರು ವಕೀಲರು 16.6 ಲಕ್ಷ ರೂಪಾಯಿಯಷ್ಟು ಹಣವನ್ನು ಡಾಲರ್ ಲೆಕ್ಕದಲ್ಲಿ ಕೇಳಿರುವುದಾಗಿಯೂ ಹೇಳಲಾಗಿದೆ.